ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದ ಬಡ ನಿವಾಸಿಗಳಿಗೆ ನಿವೇಶನ ಹಕ್ಕುಪತ್ರ ನೀಡುವಂತೆ ಜಯ ಕರ್ನಾಟಕ ಸಂಘಟನೆಯಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪುಟಗಾಂವ್ ಬಡ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಮಲ್ಲಾಪುರ ಗ್ರಾಮದಲ್ಲಿ ನೂರಾರು ಕುಟುಂಬಗಳು ವಾಸ ಮಾಡಲು ಮನೆ ಇಲ್ಲದೆ ಗುಡಿಸಲಿನಲ್ಲಿ ವಾಸ ಮಾಡುತ್ತಿರುವುದು ತುಂಬಾ ನೋವಿನ ಸಂಗತಿಯಾಗಿದೆ. ಇವತ್ತು ಬರುವಂತ ವಿಚಾರ ಮಾಡ್ಯಾರಂದ್ರ ಇದು ಎಂತ ಒಂದು ದುರ್ದಿವಿ ಅಂತಂದ್ರ ಹಿರೇಮಲ್ಲಾಪುರ ಎಷ್ಟು ಒಂದು ಕೀಳುಮಟ್ಟಕ್ಕೆ ವಿಚಾರ ಅಂದ್ರೆ ಈ ತಾಲೂಕಿನಾಗ ಬಹಳ ಅಸಹ್ಯ ಆಗುತ್ತೆ ಹೇಳಕ. ದಯವಿಟ್ಟು ವಿಸಿಟ್ ಕೊಟ್ಟಿಲ್ಲ. ಎಷ್ಟು ಮನಿ ಅದಾವ? ಸುಮಾರು ವರ್ಷ ಒಂದು 100 ಮನಿಗಳು ಅದಾವ ಸರ್. 100 ಮನಿಗಳು ಅದ್ರ ಕೂಡ ಒಂದು ಗುಡಿಸಲ ಒಂಥರ ಶೆಡ್ಗಳ ತರ ಈ ತರ ಮನೆ ಕಟ್ಕೊಂಡು ಒಂದು ಆರ್ಸಿಸಿ ಮನೆ ಅಂತ ಇಲ್ಲ ಸರ್. ನೋಡಕ ಇಷ್ಟು ವರ್ಷಗಳಾದ್ರೂ ಕೂಡ ಯಾವುದೇ ಅಧಿಕಾರಿ ಯಾವ ಅಧಿಕಾರಿಗಳು ಬಂದೇ ಇಲ್ಲ ಸರ್ ನಮ್ಮ ಊರಿಗೆ. ಅದಕ್ಕಾಗಿ ಇದನ್ನ ಒಂದ್ ಏನ ಸ್ವಯಂಪ್ರೇರಣವಾಗಿ ಇವತ್ತು ಮನವಿಯನ್ನು ಕೊಡಕ್ ಬಂದಿದ್ದೀವಿ. ಇದನ್ನೇನು ಸ್ವಯಂಪ್ರೇರಣವಾಗಿ ಇವತ್ತು ಏನ ಶಾಂತಿಯುತವಾಗಿ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಎಚ್ಚೆತ್ತುಕೊಳ್ತಾ ಇದ್ರ ಅಧಿಕಾರಿಗಳು ಏನ್ ಇವತ್ತು ಉಗ್ರವಾದ ಹೋರಾಟ ಇಡೀ ಒಂದು ಊರಿನ ಒಂದು ಜನತೆಗಳಲ್ಲಿ ಇಡೀ ನಮ್ಮ ತಾಲೂಕಾದ್ಯಂತ ಒಂದು ಜಿಲ್ಲಾದ್ಯಂತ ಒಂದು ಹೋರಾಟವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಅದಕ್ಕೆಲ್ಲ ಸಹಕಾರವು ನಮ್ಮ ಊರಿನ ಪರವಾಗಿ ಎಲ್ಲ ಐತಿ, ನಮ್ಮ ಸಂಘಟನೆ ಪರವಾಗಿ ಕೂಡ ಐತಿ. ಈಗಾಗಲೇ ಹಿರೇಮಲ್ಲಾಪುರ ಗ್ರಾಮದ ಸರ್ವೆ ನಂಬರ್ 34/1 ಮತ್ತು 34/2 ಡಿಪಿಪಿಸಿ ಜಾಗೆಯಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡಿದ್ದು ವಾಸ ಮಾಡ್ತಿದ್ದಾರೆ. ಆದರೆ ಇಲ್ಲಿಯವರೆಗೂ ಯಾವುದೇ ನಿವೇಶನ ಹಕ್ಕುಪತ್ರ ನೀಡಿರುವುದಿಲ್ಲ. ಸಂಬಂಧಿಸಿದ ತಹಸೀಲ್ದಾರರು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಬಡ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ನೀಡಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿಕೊಡಲು ಮುಂದಾಗಬೇಕು. ಇಲ್ಲದಿದ್ದರೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನು ಮಾಡಂಗಿಲ್ರಿ. ಮನಿ ಇಲ್ಲ ನಿಮ್ದು? ಮನಿ ಇಲ್ರಿ ನಮ್ದು. ಈಗ ಗುಡಿಸಲಾದ್ರ ಪಂಚಾಯತಿಯಿಂದ ಏನು ನಿವೇಶನ ಕೊಟ್ಟಿಲ್ಲ? ಏನಿಲ್ರಿ. ಅದವ್ರ ನೀವು ಎಷ್ಟು ಜನ ಅದಾರ? 4 ಜನ ಅದಾರ. ಅಲ್ಲ ಒಟ್ಟ ಊರಾಗ ಎಲ್ಲಾ ಮನಿ ಅದಾವು, ನಿಮ್ ಅಷ್ಟ ಇಲ್ಲ? ಅಲ್ರಿ ಇರೋದು ಯಾರ ಜಾಗದಾಗ? ಗೌರ್ಮೆಂಟ್ ಜಾಗದಾಗ ಅದಿರಿ. ಅದ್ರ ಏನ್ ನಿಮ್ಮ ಹೆಸರಲ್ಲಿ ಏನ್ ಪಟ್ಟ ಬುಕ್ಕ ಏನಿಲ್ಲ, ಹಿಂಗಾಗಿ ಮನಿ ಕಟ್ಕೊಳಕ್ ಆಗಿಲ್ಲ. ಎಷ್ಟು ಕುಟುಂಬದವ್ರಿ ಆತರ? ವರದಿ ಪರಮೇಶ್ ಎಸ್ ಲಮಾಣಿ, ಗದಗ್.